ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ. ಪಿರಮಿಡ್ ವಾಸ್ತು ಕನ್ಸಲ್ಟೆಂಟ್. ನಾನು 20 ವರ್ಷದಿಂದ ಪಿರಮಿಡ್ ವಾಸ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ನಿಮಗೆ ವಿಶೇಷವಾಗಿ ಟಿಪ್ಸ್ ಹೇಳ್ತಾ ಇದ್ದೆ. ನಾನು ಡೋರ್ ಎಲ್ಲಿರಬೇಕು ಏನು ಅನ್ನೋದ್ರ ಬಗ್ಗೆ, ಅದರ ಜೊತೆಯಲ್ಲಿ ಡೋರ್ ಎದುರುಗಡೆಗೆ ಏನು ಇರಬೇಕು ಇರಬಾರ್ದು ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ನಮ್ಮ ಪೇಜು ಹೋಗೋದಕ್ಕೆ ಮುಂಚೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಡೋರ್ ಎದುರುಗಡೆಗೆ ಯಾವುದೇ ಕಾರಣಕ್ಕೂ ನಾವು ಅಕ್ವೇರಿಯಮ್ನ ಇಡಬಾರ್ದು. ನೋಡಿ, ಅಕ್ವೇರಿಯಮಲ್ಲಿರ್ತಕ್ಕಂಥ ಫಿಶಸ್ನ ನಾವು ವೆಲ್ತ್ ಅಂತ ಹೇಳ್ತೀರಿ. ಆ ಫಿಶಸ್ಸು ನಿಮ್ಮ ಮನೆ ಮೇನ್ ಡೋರ್ನ ನೋಡ್ತಾ ಇದೆ ಅಂತಂದಾಗ ನಿಮ್ಮ ಮನೆಯಿಂದ ವೆಲ್ತ್ ಹೊರಗಡೆ ಹೋಗ್ತಾ ಇದೆ ಅಂತ. ಮನೆ ಒಳಗಡೆ ಬರ್ತಾ ಇದ್ದಂಗೆ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡೋದು ಕಾಣಿಸ್ತಾ ಇದೆ, ಫೈರ್ ಕಾಣಿಸ್ತಾ ಇದೆ ಅಂತಂದಾಗ ಫೈರ್ ಕೂಡ ನಿಮ್ಮ ಒಂದು ವೆಲ್ತನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಿಮ್ಮ ಒಂದು ವೆಲ್ತ್ ನಿಮ್ಗೆ ಟೈಮಿಗೆ ಬರ್ತಾ ಇಲ್ಲ ಅಥವಾ ಬರ್ತಾ ಇರ್ತಕ್ಕಂಥದ್ದು ಅನ್ವಾಂಟೆಡ್ ಎಕ್ಸ್ಪೆನ್ಸ್ ಆಗ್ತಾ ಇದೆ ಅನ್ನೋದಕ್ಕೂ ಇದು ಒಂದು ಕಾರಣ ಆಗ್ಬೋದು. ಮತ್ತು ಟಾಯ್ಲೆಟ್ ಕೂಡ ಸೌತ್ ಈಸ್ಟಲ್ಲಿ ಇದ್ದಾಗ ನೋಡಿ, ಆ ಮನೆಯಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರುತ್ತೆ. ಅಲ್ಲಿ ನೀವು ಯಾವುದೇ ರೀತಿಯಲ್ಲಿ ದುಡ್ಡು ಕಾಸು ಎಷ್ಟೇ ಸೇವ್ ಮಾಡಬೇಕು ಅಂದ್ರೂ ಸೇವ್ ಮಾಡೋಕ್ಕಾಗಲ್ಲ. ಮತ್ತು ನಿಮ್ಮ ಒಂದು ದುಡ್ಡು ಕೊಡೋರು ಸಹ ಆನ್ ಟೈಮ್ ಕೊಡೋಲ್ಲ, ಪಾರ್ಟ್ ಬೈ ಪಾರ್ಟ್ ಕೊಡ್ತಾರೆ ಅಂತ. ಟಾಯ್ಲೆಟ್ ಬಂದಾಗ ಏನಾಗುತ್ತೆ, ಸೌತ್ ಈಸ್ಟಲ್ಲಿ ಅಲ್ಲಿ ನಿಮ್ಮ ಒಂದು ವೆಲ್ತ್ ಏನಿರುತ್ತೆ, ಅಂದರೆ ಒಡವೆಗಳೇನಿರುತ್ತೆ, ಇದನ್ನು ಆವಾಗ ತೊಗೊಂಡೋಗಿ ನೀವು ಪ್ಲೆಡ್ಜ್ ಮಾಡ್ತಾ ಇರ್ತೀರ. ಅಲ್ಲಿ ನೀವು ಯಾವಾಗ ಮುತ್ತೂಟ್ ಫೈನಾನ್ಸಲ್ಲಿ ಇರ್ಬೋದು, ಬ್ಯಾಂಕಲ್ಲಿರ್ಬೋದು, ನೀವು ಪ್ಲೆಡ್ಜ್ ಮಾಡ್ತಾ ಇರ್ತೀರ. ಬೇಕಾದರೆ ನಿಮ್ಮ ಮನೆಯಲ್ಲಿ ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸ್ ಮನೆಯಲ್ಲಿ ಚೆಕ್ ಮಾಡಿ ನೀವು ನಮಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.